ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೋಸ್ಕರ ಆತ ನಮ್ಮನ್ನು ಸೇರಿಸಿ ಆತನು ಈ ಸಮಯದ ತನಕ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು ಕಠಿಣ ದಿವಸಗಳಾಗಿರ್ಬೋದು, ಪರಿಸ್ಥಿತಿಗಳು ಬಂದಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಿಕೊಂಡು ಬಂದು ಇನ್ನೊಂದರ್ತಿ ಅಂತರಾಳದಲ್ಲಿ ನಾವು ಆತನ ಆರಾಧನೆ ಮಾಡಬೇಕು. ಆತನ ಪ್ರೀತಿ, ಆತನು ಮಾಡಿದ ಕರುಣೆ, ದಯೆಯನ್ನು ವರ್ಣಿಸುತ್ತಾ ಆತ ನಮ್ಮನ್ನು ಕೊಂಡಾಡಬೇಕೆಂಬುದು ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ಯೂಟ್ಯೂಬ್ ಮುಖಾಂತರ, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಯಲ್ಲಿ ನೀವು ನೋಡ್ತಿರ್ಬೋದು. ನೀವು ಎಲ್ಲಿ ನೋಡಿದರೂ ಪರವಾಗಿಲ್ಲ, ಅದು ದೇಶಕ್ಕೆ ಸ್ಥಾನ ಆತನು ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮನೆಗೆ ಆತನು ಬರಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ಈ ಆರಾಧನೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಒಂದು ಅದ್ಭುತ ಮಾಡುವಂಥದ್ದಾಗಿದೆ. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ದೇವರ ಬಿಡುಗಡೆಗಳು ಉಂಟಾಗೋದು ನೋಡ್ತೇವೆ. ಪ್ರಿಯರೇ, ನಾವು ನೋಡ್ತೇವೆ ಬೈಬಲಲ್ಲಿ ಯೇಸುವಿನ ಮಾತುಗಳು ಅನೇಕ ರೀತಿಯಲ್ಲಿ ವಾಗ್ದಾನಗಳು, ಅನೇಕ ಆಜ್ಞೆಗಳು, ಅನೇಕ ಮಾತುಗಳು ಮಾತಾಡ್ಬಾರ್ದು ನೋಡ್ತೇವೆ. ಪ್ರಿಯರೇ, ಯಾವಾಗ ಯೇಸುವಿನ ಮಾತನ್ನು ಆತನು ನಂಬಿದನೋ ಆಗಲೇ ಆ ಆಳು ಗುಣವಾದದ್ದು ನೋಡ್ತೇವೆ. ಪ್ರಿಯರೇ, ಒಂದು ಸಲ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಯಾಯಿರನ ಮನೆಗೆ ಹೊರಡ್ತಿರುವಾಗ 12 ವರ್ಷದಿಂದ ರಕ್ತಕುಸುಮ ಸ್ತ್ರೀಯು ಆ ಯೇಸುವಿನ ಉಡುಪಿನ ಗುಂಡನ್ನು ಮುಟ್ಟಿದರು ನೋಡ್ತೇವೆ. ಪ್ರಿಯರೇ, ಒಂದು ಕ್ಷಣ ಮುಟ್ಟಿದ ತಕ್ಷಣ ಅವಳ ಜೀವಿತದಲ್ಲಿ ಅನೇಕ ವೇದನೆ, ಅನೇಕ ಕಷ್ಟಗಳು, ಅನೇಕ ಆಸ್ಪತ್ರೆಗಳನ್ನು ತಿರುಗಿಕೊಂಡು ಆದರೆ ಯೇಸುವಿನ ಯಾವಾಗ ಮುಟ್ಟುತ್ತಾಳೋ ಅವಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕಂಡದ್ದು ನೋಡ್ತೇವೆ. ಪ್ರಿಯರೇ, ಸಮಸ್ಯೆ ದೊಡ್ಡದಲ್ಲ, ರೋಗ ದೊಡ್ಡದಲ್ಲ, ಯಾವುದೇ ಪರಿಸ್ಥಿತಿ ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿ ಮಾಡಿದಂಥ ತಂದೆ ಇರುವುದಾದರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ಆತನ ಮಾತಲ್ಲಿ ನಾವು ನಂಬುತ್ತೇವೋ, ಯಾವಾಗ ಆತನ ಮಾತಿಗೆ ನಾವು ವಿಧೇಯರಾಗುತ್ತೇವೋ, ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಕೊಂಡು ನಾವು ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರ ಬಲ, ದೇವರ ಶಕ್ತಿ, ದೇವರ ಮಹಿಮೆಯು ಅದು ತುಂಬಲು ಪಡೆದು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಿದ್ದೇವೆ. ನಾವು ನಂಬುತ್ತೇವೆ ಈ ವಾಕ್ಯವನ್ನು ಅನೇಕರು ಕೇಳಿರಬಹುದು. ಆದರೆ ಒಂದು ಕ್ಷಣ ಯೇಸುವೆ ನನ್ನ ಮನೆಗೆ ಬರಬೇಕು, ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನ್ನ ಮನಸ್ಸಿನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ ಎಂಬುದು ನೀವು ಕರೆಯುವುದಾದರೆ ಯೇಸು ಕ್ರಿಸ್ತನು ಇವತ್ತೇ ಈ ಕ್ಷಣವೇ ನಿಮ್ಮ ಮನೆಗೆ, ನಿಮ್ಮ ಮನದೊಳಗೆ ಆತನು ಬರಲಿಕ್ಕೆ ಬಯಸ್ತಾನೆ. ಪ್ರಿಯರೇ, ಯಾಕಂದರೆ ಆತನಿದ್ದರೆ ಮಾತ್ರ ಮನೆಯು ಅದು ಒಂದು ಸಂಭ್ರಮೋತ್ಸವದಲ್ಲಿ ಒಂದು ಹರ್ಷಧ್ವನಿಯ ಹಾಗೆ ಮಾಡ್ತಾನೆ ಆ ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ನೋಡ್ತೇವೆ ಆ ಸುಂಕದವನ ಮನೆಗೆ ಬಂದ ತಕ್ಷಣ ಸುಂಕದವನ ಮನೆಯು ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಪ್ರಿಯರೇ, ಯಾರ ಮನೆಗೆ ಯೇಸು ಕ್ರಿಸ್ತನು ಬರ್ತಾನೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೇವೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಒಪ್ಪಿಸಿಕೊಡ್ತೇವೋ ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ ಒಂದು ಆಶೀರ್ವಾದ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಪ್ರಿಯರೇ, ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ನಮ್ಮಲ್ಲಿ ಯಾವ ಸಂಗತಿಗಳು ದೇವ ಇನ್ನೂ ನಂಬಲಿಲ್ಲವೋ, ಇನ್ನೂ ನಾವು ಏನು ನಿರೀಕ್ಷೆ ಇಡಿಲ್ಲವೋ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ, ದೇವ ನನ್ನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ, ನನ್ನ ಮನೆಗೆ ಬಾ ಎಂಬುದು ಆತನ ಕರೆಯುವ. ಆತನು ಒಂದು ಕ್ಷಣ ಬಂದು ಆತನ ಪರಿಪೂರ್ಣವಾಗಿ ಆರಾಧಿಸಾದರೆ ಆತನ ಪ್ರಸನ್ನತೆ, ಆತನ ಮಹಿಮೆ ಆತನ ಸೂರ್ಯ ಮಾಡುವನಾಗಿದ್ದಾನೆ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ, ನಾವು ನಂಬುತ್ತೇವೆ. ಪವಿತ್ರಾತ್ಮನೇ, ನೀನು ಒಂದು ಮಾತು ಒಬ್ಬನ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಕರ್ತನೆಪ್ಪ. ದೇವ, ಆ ಒಂದು ಮಾತು ನಮ್ಮಲ್ಲಿ ಮಾತನಾಡು ದೇವ, ಒಂದೊಂದು ಮಾತುಗಳು ಒಬ್ಬರ ಜೀವಿತದಲ್ಲಿ ಮಾತನಾಡು ಕರ್ತನೆಪ್ಪ. ಯಾಕಂದರೆ ಸ್ವಾಮಿ ದೇವ, ಹೌದು ಕರ್ತನೆಪ್ಪ, ನೀನು ಒಬ್ಬನೇ ಅದ್ಭುತ ಸ್ವರೂಪನೆಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ರೀತಿಯಲ್ಲಿ ಸ್ವಾಮಿ ದೇವ, ನಿನ್ನ ಕಾರ್ಯಗಳು ಕರ್ತನೆಪ್ಪ ಈ ಆರಾಧನೆ ಮುಖಾಂತರ ಒಂದೊಂದು ಮನೆಯಲ್ಲೂ ಸ್ವಾಮಿ ನಿನ್ನ ಮಹಿಮೆಯು ತುಂಬಲ್ಪಡಲಿ. ಪವಿತ್ರಾತ್ಮನೇ, ಇದನ್ನು ನೋಡುವಂಥ ಒಬ್ಬೊಬ್ಬ ವೀಕ್ಷಕರಾಗಲಿ, ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವ್ಯಕ್ತಿಯಲ್ಲಿದ್ದರೂ ಅಪ್ಪ, ಆ ಒಂದು ನಿನ್ನ ಮಾತು ಅವರ ಜೀವಿತದಲ್ಲಿ ಪ್ರಭಾವ ಬೀರಲಿ, ಅವರು ನಿನ್ನನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೆಪ್ಪ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಪವಿತ್ರಾತ್ಮನೇ, ನಿನ್ನ ಆತ್ಮವನ್ನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿನ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಅರ್ಥ, ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಸಂಭ್ರಮಿಸೋಣ. ಯಾಕಂದರೆ ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಆತನಿಗೆ ಸ್ತೋತ್ರ ಹೇಳುವ. ಆ ಮನೋಹಾರ ಎಷ್ಟು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಅಂಗಳದಲ್ಲಿ ಇರುವಂಥ ಒಂದು ದಿನ ಅದು 1000 ದಿನಕ್ಕಿಂತಲೂ ಉತ್ತಮ ಎಂಬುದು, ಒಂದು ಉನ್ನತ ಎಂಬುದು ನಂಬಿಕೊಂಡು ಆತನ ನಾಮವನ್ನು ಸಂಕೀರ್ತಿಸುವ, ಮಹಿಮೆ ಸಲ್ಲಿಸುವ.
ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ದುಷ್ಟರ ಕೂಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. 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 ಯೇಸುವೇ, ಆ ಮನೋಹರ ನಿನ್ನ ಅಂಗಳದಲ್ಲಿ, ಹೌದು ಸ್ವಾಮಿ, ನಾವು ನಿನ್ನ ಅಂಗಳದಲ್ಲಿ ಸೇರಬೇಕೆಂಬುದು ಹಂಬಲಿಸುತ್ತದೆ. ಯಾವ ರೀತಿ ಕೀರ್ತನೆಗಳ 42ನೇ ಕೀರ್ತನೆ ಹೇಳ್ತದೆ, ಹೌದು ಸ್ವಾಮಿ, ಜಿಂಕೆ ನೀರಿನ ಕಾಲುವೆಗಳಲ್ಲಿ ಕಳಬಳಿಗೆ ದೇವ ಯಾವ ರೀತಿ ಹಂಬಲಿಸುತ್ತದೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತ ಒಂದು ಹಂಬಲ, ಆ ಭಯಕ್ಕೆ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಲಿದ್ದೇವೆ. ನಿನ್ನ ವೇದಿಗಳಿಗೆ ದೇವ ಹೌದು ಗುಬ್ಬಿಗೆ ಆ ಮನೆಯನ್ನು ಸ್ವಾಮಿ, ಆ ಪಾರಿವಾಳಕ್ಕೆ ಗೂಡನ್ನು ಕೊಟ್ಟಂತ ದೇವರು ಇವತ್ತು ನಮಗೆ
ಸಾನಿಧ್ಯಕ್ಕೆ ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ ನಿನ್ನ ಸಾರೂಪ್ಯದ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ನಮಗೆ ಉತ್ಕೃಷ್ಟವಾದ ಒಂದು ಉನ್ನತವಾದ ಯೋಜನೆ ಇಟ್ಟಂತ ದೇವರೇ, ನೀನು ನಮ್ಮನ್ನು ಆಶ್ರಯ ಮಾಡುವಂತ ದೇವರಾಗಿದ್ದೆ ಕರ್ತನಪ್ಪ. ನಿನ್ನ ಅಂಗಳದಲ್ಲಿ ಸೇರಬೇಕಂತ ನನ್ನ ಆ ಒಂದು ಹೃದಯವು ಯಾವಾಗ ಬಯಸುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಹತ್ತಿರವೇ ಇರು ಯೇಸುವೆ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ನನಗೆ ಸಹಾಯ ಮಾಡಲು, ನಿನ್ನ ಹೊರತು ಯಾರಿಲ್ಲ ಕರ್ತನಪ್ಪ. ಈ ಲೋಕದಲ್ಲಿ ಆಶ್ವಾಸನೆ ಕೊಡಬಹುದು ಅಥವಾ ನಮ್ಮ ಇಡೀ ಕುಟುಂಬದವರು ನಮಗೆ ಆಶ್ವಾಸನೆ ಕೊಡಬಹುದು, ಆದರೆ ಅವರ ಆಶ್ವಾಸನೆ ಮಾತ್ರ ಹೊಳಿತದೆ ಹೊರತು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಏನು ಮಾತನಾಡ್ತು ಅದನ್ನು ಕೊಡಲು ಪೂರ ನಂಬಿಗಸ್ತನ ದೇವರಾಗಿದ್ದಿ ಕರ್ತನಪ್ಪ. ಎಲ್ಲ ಸೈತಾನನ ಶಕ್ತಿಗಳನ್ನು ಮುರಿದಾಕಿಕೊಂಡು ನಮ್ಮನ್ನು ನಡೆಸುವಂತ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರವೇ ಇರು ಯೇಸುವೆ. ಹಲ್ಲೆಲೂಯಾ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಸೈತಾನನ ತಂತ್ರಗಳನ್ನು ಕಲಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ನನಗೆ ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯೊಳು
ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ಹತ್ತಿರವೇ ಇರು ಯೇಸುವೇ. ಹೌದು ಕರ್ತನಪ್ಪ, ನಮ್ಮ ಹತ್ತಿರ ಇರುವಂತ ನಮ್ಮನ್ನ ಹತ್ತಿರ ನಡೆಸುವಂತ ದೇವರಾಗಿದೆ ಕರ್ತನಪ್ಪ ರಾಜ. ನಿನ್ನ ಹೊರತು ಯಾರು ಇಲ್ಲ ಕರ್ತನಪ್ಪ, ಈ ಭೂಲೋಕದಲ್ಲಿ ಯಾರು ನಿನ್ನಾಗೆ ಪ್ರೀತಿಸೋರು ಯಾರಿಲ್ಲ, ನಿನ್ನಾಗೆ ದಯ ತೋರಿಸೋರು ಯಾರಿಲ್ಲ ಕರ್ತನಪ್ಪ. ಅಪ್ಪ, ಪ್ರತಿ ಕ್ಷಣವೂ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡುವಂತ ದೇವರು ಕರ್ತನಪ್ಪ. ದೇವ ಹಸಿವೆಯಲ್ಲಿರುವಾಗ ದೇವ ಸಮೃದ್ಧಿಯಾಗಿ ಪೋಷಿಸಿ ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಬಿಡುಗಡೆ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತ ಕಾಣಲಿಕ್ಕೆ ಸಾಧ್ಯವಾಗಿದೆ ಕರ್ತನಪ್ಪ ರಾಜ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ಹತ್ತಿರವಿರಬೇಕು ಸ್ವಾಮಿ. ನೀನು ಹೌದು ಕರ್ತನಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ನಿನ್ನನ್ನು ಬಿಟ್ಟು ನಾವು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ತಂದೆ ನೀನಾಗಿದ್ದಿ, ನಮ್ಮನ್ನು ಸಂರಕ್ಷಿಸುವಂತ, ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿದ್ದಿ. ಅದಕ್ಕೆ ನಾವು ಹೇಳ್ತೀವಿ ಸಮಯದಲ್ಲಿ, ನೀ ನನ್ನ ಆಶ್ರಯ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಸರ್ವಸ್ವ ನೀನಾಗಿದ್ದೆ ಎಂಬುದು. ಅಪ್ಪ, ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವು ಕಣ್ಣುಗಳ ಮುಚ್ಚಿದೆ, ಕೊನೆ ಬಾರಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಆತನ ಕರೆಯುವ. ನಾವು ಹೇಳುವ ಆತನಲ್ಲಿ, ನಾನು ಇಲ್ಲಿದ್ದೇನೆ ದೇವ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ದೇವ, ನನ್ನನ್ನು ನೀನು ನನ್ನನ್ನು ನಡೆಸು, ನಿನ್ನ ಮಹಿಮೆಯಿಂದ ನಾನು ತುಂಬಿಸಿ ಎಂಬುದು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ರಾಜ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ
ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸಳು ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ,
ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವಗೊಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ. ಯೇಸುವೆ, ನಾವು ಆರಾಧಿಸ್ತೇವೆ ಕರ್ತನಪ್ಪ. ನಾವು ಜಯಘೋಷಗಳು ಮಾಡ್ತೇವೆ ಕರ್ತನಪ್ಪ. ನಿನ್ನನ್ನು ಆರಾಧಿಸಿ ಕೊಂಡಾಡ್ತೇವೆ. ನಿನ್ನ ಆಶ್ರಯವಾಗಿದೆ, ನನ್ನ ದುರ್ಗವಾಗಿದೆ, ನನ್ನ ಬಂಡೆಯಾಗಿದೆ ಎಂಬುದು ನಾವು ಕೇಳುತ್ತೇವೆ ಕರ್ತನಪ್ಪ. ರಾಜ್ಯ ನಮ್ಮ ಪಾಲಕನಾಗಿ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸದ ನಾವು ಎಲ್ಲಿದ್ದೇವೆ ಸ್ವಾಮಿ. ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ನಾವು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಾನು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಮಹಿಮೆಯು ತುಂಬಲ್ಪಡಲಿ ಸ್ವಾಮಿ. ನಿನ್ನ ಅಭಿಷೇಕವು ತುಂಬಲ್ಪಡಲಿ ಸ್ವಾಮಿ. ಬೆಳಗಿನ ವಿಶೇಷ ಆರಾಧಿಸಿ ಹೊಂದಲಿ ಸ್ವಾಮಿ. ನಿನ್ನ ವಿಶೇಷ ಮೇಘ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಶಕ್ತಿಯನ್ನು ತುಂಬಿಸು, ನಿನ್ನ ಮಹಿಮೆಯನ್ನು ತುಂಬಿಸು. ನಿನ್ನ ಪವಿತ್ರಾತ್ಮನ ಶಕ್ತಿ ಅದು ಬಲಪಡಿಸಲಿ ಸ್ವಾಮಿ. ಆದಿ ಅಪೊಸ್ತಲರ ಕಾಲದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಆ ಪಂಚಶತಮಾನ ದಿನದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಇವತ್ತಿಗೆ ಮಹಿಮೆ ಉಳಿಯಲು ಸ್ವಾಮಿ. ಓ ಪ್ರತಿಯೊಂದು ಅವು ಬಂಧನಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಸೈತನ ಶಕ್ತಿಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಅಂಧಕಾರ ಬಲವು ಮುರಿಯಲ್ಪಡಲು ಯೇಸುವಿನ ನಾಮದಲ್ಲಿ ಒಂದು ಬಾಗಿಲುಗಳು ತೆರಲ್ಪಡಲು, ಒಂದೊಂದು ಬಾಗಿಲು ತೆರಲ್ಪಡಲಿ ಸ್ವಾಮಿ. ನಿನ್ನ ಮಹಿಮೆಯು ಸ್ವಾಮಿ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವಾದಿ ಕರ್ತನಪ್ಪ, ಆ ಮೋಶೆ ಕಂಡಂತ ಮಹಿಮೆ, ಆ ಯೆಹೋವನ ಕಂಡಂತ ಮಹಿಮೆ ಇವತ್ತಿಗೂ ನಾವು ಕಾಣಲು ಬಯಸ್ತೇವೆ ಸ್ವಾಮಿ. ನಿನ್ನ ಸ್ಪರ್ಶತೆ ನಾವು ಹೊಂದಿಕೊಳ್ಳಿಕ್ಕೆ ಬಯಸ್ತೇವೆ ಕರ್ತನಪ್ಪ. ದೇವ, ನೀನು ಮಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯನ್ನು ಸುರಿತಕ್ಕಾಗಿ ಸ್ತೋತ್ರ. ಅನೇಕ ರೀತಿಯ ಕರ್ತನಪ್ಪ ಕಟ್ಟಡಗಳನ್ನು ಮುರಿದಕ್ಕಾಗಿ ಸ್ತೋತ್ರ. ಅನೇಕ ಆ ದುಷ್ಟನ ಬಲವನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರ ನೀನು ಮಹಿಮೆಂದಕ್ಕಾಗಿ ಸ್ತೋತ್ರ. ನೋಡುವಂತ ಒಂದು ಕುಟುಂಬವನ್ನು ನೀನು ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುವ ಸ್ವಾಮಿ, ಇನ್ನು ಅನೇಕ ಜನರು ಸ್ವಾಮಿ ಮಾನಸಾಂತರಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸಿಕೊಂಡು ನಿನ್ನನ್ನು ಪರಿಪೂರ್ಣ ಸ್ವೀಕರಿಸುವಂತ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಎಂದಿದ್ದೇನೆ ತಂದೆ. ಆಮೆನ್. ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ನಿನ್ನ ಮಾತನಾಡುವ ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 17 ವರ್ಸ್ 5 and 6 ವರ್ಸ್. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು, ಸ್ವಾಮಿಯು ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತನ್ನು ಕೇಳುವುದು. ಇಲ್ಲಿ ನೋಡ್ತೇವೆ, ಈ ಅಪೊಸ್ತಲರು ಯೇಸು ಕ್ರಿಸ್ತನ ಹತ್ರ ಕೇಳುತ್ತಾರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ. ಆಗ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮಗೆ ಸಾಸಿವೆ ಕಾಲ ನಂಬಿಕೆ ನಿಮಗಿರುವುದರೆ ನೀವು ಅತ್ತಿ ಮರಕ್ಕೆ ಸಹ ಅಪ್ಪಣೆ ಕೊಟ್ಟರೆ ಅದು ಬೇರು ಸಮೇತ ಹೋಗಿ ಅದು ಸಮುದ್ರದಲ್ಲಿ ಬೀಳುವುದು. ಹಾಗಾದರೆ ಈ ವಾಕ್ಯದ ಪ್ರಕಾರ ನಿಮ್ಮ ನಂಬಿಕೆಯು ಪ್ರೇರೆ ಹೆಚ್ಚಾಗಬೇಕೆಂಬುದಕ್ಕೆ ಪ್ರತಿದಿನ ನಮ್ಮ ಪ್ರಾರ್ಥನೆ ಆಗಬೇಕು ಪ್ರೇರೆ. ಯಾಕಂದರೆ ನಿಮ್ಮ ನಂಬಿಕೆ ಹೆಚ್ಚಾದರೆ, ನಿಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಆದರೆ ಮಾತ್ರವೇ ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ ನೀವು ಅದ್ಭುತವನ್ನು ಹೊಂದಿಕೊಳ್ಳುತ್ತೀರಿ, ನಿಮ್ಮ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳುತ್ತೀರಿ, ದೇವರ ವಾಗ್ದಾನವನ್ನು ಪಡೆದುಕೊಳ್ಳುತ್ತೀರಿ, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾಗ್ತೀರಿ, ಬೇರೆಯವರಿಗೆ ಸಹ ಪ್ರಾರ್ಥನೆ ಮಾಡಿ ಅವರ ಜೀವಿತದ ಅದ್ಭುತ ಹೊಂದಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಮತ್ತು ನಿಮಗೆ ನೀವು ನಂಬುವುದರೆ ದೇವರ ಮಹಿಮೆಯನ್ನು ನೋಡಲಿಕ್ಕೂ ಆಗತ್ತೆ ಪ್ರೇರೆ. ಈ ವಾಕ್ಯದ ಪ್ರಕಾರ ನಿಮ್ಮ ನಂಬಿಕೆ ಹೇಗೆ ಹೆಚ್ಚು ಮಾಡುವುದು, ಯಾವ ರೀತಿಯಲ್ಲಿ ನಿಮ್ಮ ನಂಬಿಕೆ ಅಭಿವೃದ್ಧಿಪಡಿಸಬಹುದು ಎಂಬುದಾಗಿ ಕೆಲವೊಂದು ವಿಷಯಗಳನ್ನು ನೋಡೋ ಪ್ರೇರೆ. ಮೊದಲು ನೋಡ್ತೇವೆ, ನಂಬಿಕೆಯು ಹೆಚ್ಚಾಗಬೇಕಾದರೆ ದಿನಾಲು ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುವವರು, ಧ್ಯಾನ ಮಾಡುವವರು
ಮತ್ತು ಕೈಕೊಂಡು ನಡೆಯುವರು ಆಗಬೇಕು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34 ಮತ್ತು 35ನೇ ವಾಕ್ಯ. Proverbs chapter 8 verse 34 and 35. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ, ಇವನ ಕಟಾಕ್ಷಕ್ಕೆ ಗುರಿಯಾಗುವನು. ಪ್ರಿಯಲ್ಲಿ ಸೊಲೊಮೋನ ಹೇಳ್ತಾನೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲು ನಿಲುವುಗಳ ಹತ್ತಿರ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು. ಪ್ರಿಯ ಅರ್ಥವಾಗಿದೆ. ಪ್ರಿಯ ದಿನಾಲಿನೂ ಪ್ರಾರ್ಥನೆ ಮಾಡಿದಾಗೆ ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಓದುವುದು, ಧ್ಯಾನ ಮಾಡೋ ಅಭ್ಯಾಸ ಮಾಡುವುದರೆ ದೇವರ ಆತ್ಮನು ಪ್ರೇರೆ ವಾಕ್ಯದ ಮುಖಾಂತರ ಮಾತ್ರ ಮಾತನಾಡುವನಾಗಿದ್ದಾನೆ. ಯಾವಾಗ ಈ ವಾಕ್ಯ ನಿಮ್ಮಲ್ಲಿ ಮಾತನಾಡ್ತದೋ ಆಗ ನಿಮ್ಮಲ್ಲಿ ಜೀವ ಬರ್ತದೆ, ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ. ಮತ್ತು ಯಾವ ದೇವರ ವಾಕ್ಯ ನಾವು ಬಿದ್ದಾಗ್ತೀವೋ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ಬರೀ ಆದರೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕಾ? ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡೋದು, ಏನು ದೇವರ ಆತ್ಮನು ವಾಕ್ಯದ ಮಾತನಾಡ್ತಾನೋ ಆ ವಾಕ್ಯ ವಿದ್ಯಾರ್ಥಿ ನಡೆದರೆ ಮಾತ್ರವೇ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ಯಾಕೆಂದರೆ ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಅಪೊಸ್ತಲನು ಹೇಳ್ತಾನೆ, ಪ್ರೇರೆ ನಂಬಿಕೆಯು ಆದ ಕಾರಣ, Romans 10 verse 17, ಆದ ಕಾರಣ ಸಾರದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಅಪೊಸ್ತಲ ಪೌಲನು ಹೇಳ್ತಾನೆ, ನಂಬಿಕೆ ನಮ್ಮಲ್ಲಿ ಹೆಚ್ಚಾಗಬೇಕಾದ್ರೆ ದೇವರ ವಾಕ್ಯ ನಮ್ಮ ಕಿವಿಯಲ್ಲಿ ಕೇಳುವವರಾಗಬೇಕು. ಬರೀ ದೇವರ ವಾಕ್ಯನ ಓದುವಾಗ, ದೇವರ ಧ್ಯಾನ ಮಾಡಿ ಪವಿತ್ರಾತ್ಮನು ಆ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಮಾತನಾಡ್ತಾನೆ. ಆಗ ನಿಮ್ಮ ನಂಬಿಕೆಯು ಜಾಸ್ತಿ ಆಗಿದೆ, ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಿದೆ. ಅದಕ್ಕೆ ವಾಕ್ಯ ನಿಮ್ಮಲ್ಲಿ ನೀವು ತುಂಬಿಸಬೇಕು. ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಗೆ ವಾಸಿಸುವುದಾದರೆ ಮಾತ್ರವೇ ದೇವರ ಆತ್ಮನ ಸ್ವರವು ನೀವು ಕೇಳುತ್ತೀರಿ. ಆಗ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗ್ತದೆ. ಇನ್ನೂ ಅದಕ್ಕೆ ವಾಕ್ಯ ನೋಡೋಪ್ರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಕೊಲೊಸ್ಸೆನ್ ಚಾಪ್ಟರ್ 3 verse 16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಅಪ್ಪನೇ ಯೇಸು ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯ ಸಮೃದ್ಧಿಯಾಗಿ ತುಂಬಬೇಕು. ಬರೀ ಯಾವಾಗ ಈ ವಾಕ್ಯ ತುಂಬಲ್ಪಡುತ್ತದೋ ಆವಾಗ ಮಾತ್ರ ಪವಿತ್ರಾತ್ಮನು ಆ ವಾಕ್ಯ ನಿಮಗೆ ಜ್ಞಾಪಕ ತರ್ತಾನೆ. ಆ ಜ್ಞಾಪಕ ತರುವಾಗ ನಿಮ್ಮ ನಂಬಿಕೆಯು ಜಾಸ್ತಿಯಾಗಿ ನಾವು ನೋಡ್ತೇವೆ. ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಜಾನ್ ಗಾಸ್ಪಲ್ chapter 14 verse 26. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆ ಕಳುಹಿಸಿಕೊಡುವ ಪವಿತ್ರನಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡ್ತೇವೆ ಇವತ್ತು ಪವಿತ್ರಾತ್ಮನು ದೇವರು ನಮಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತ ನಂಬಿಕೆ ಇಡುವ ಮುಖಾಂತರ ಈ ದೇವರ ಆತ್ಮನು ನಮಗೆ ಕೊಟ್ಟ ಸಹಾಯಕನಾಗಿದ್ದಾನೆ. ಈ ಪವಿತ್ರಾತ್ಮನ ಪ್ರೇರೆ ನೀವು ಈ ಟಿ ವಿ ಮುಖಾಂತರ ಕೇಳುವ ಸಂದೇಶವನ್ನು ಲಕ್ಷ್ಯವಿಟ್ಟು ಕೇಳುವುದಾದರೆ, ಅದು ನಿಮ್ಮ ಮನಸ್ಸಿನ ಸ್ವೀಕಾರ ಮಾಡುವುದಾದರೆ, ಮತ್ತು ದಿನದೇರವಾಗಿ ಓದುವಂಥ ಅಭ್ಯಾಸ ನೀವು ಮಾಡುವುದಾದರೆ, ಧ್ಯಾನ ಮಾಡುವುದಾದರೆ, ಅದರ ನಿಮ್ಮ ಹೃದಯ ಸಮೃದ್ಧಿ ತುಂಬಲ್ಪಡುವುದಾದರೆ ಪವಿತ್ರ ತಾನೇ ನಿಮಗೆ ಸಂದರ್ಭಕ್ಕೆ ಅನುಸಾರವಾಗಿ ನಿಮಗೆ ಆ ವಾಕ್ಯ ಜ್ಞಾಪಕ ತರುತ್ತಾನೆ. ಯಾಗ ವಾಕ್ಯ ಜ್ಞಾಪಕ ತರುತ್ತದೋ ಆಗ ಆ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಆ ವಾಕ್ಯಕ್ಕೆ ನೀವು ವಿಧೇಯರಾಗುವ ನಿಮ್ಮ ನಂಬಿಕೆ ಅಭಿವೃದ್ಧಿ. ಆಗ ನಿಮ್ಮ ನಂಬಿಕೆ ಮುಖಾಂತರ ವಾಗ್ದಾನಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ, ಅದ್ಭುತಗಳು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ನಿಮ್ಮ ನಂಬಿಕೆಯಿಂದ ನೀವು ರೋಗಿಗಳಿಗೆ ಪ್ರಾತ ರೋಗಗಳು ಗುಣವಾಗ್ತವೆ. ಎಲ್ಲ ಅದ್ಭುತ ಅಂದರೆ ಅಲ್ಲಿ ಅತ್ತಿ ಮರಕ್ಕೆ ಅಪ್ಪಣೆ ಕೊಟ್ಟರೆ ಅದು ಬೇರು ಸಮೇತ ಅದಕ್ಕಿತ್ತು. ಆ ರೀತಿ ನಿಮ್ಮ ನಂಬಿಕೆಯಲ್ಲಿ ನೀವು ಏನೇನೋ ಪ್ರಾರ್ಥನೆ ಮಾಡೋದು ಎಲ್ಲ ಹೊಂದಿಕೊಳ್ಳುತ್ತೀರಿ. ಆದರೆ ಈ ರೀತಿ ನಮ್ಮ ನಂಬಿಕೆ ಬೆಳವಣಿಗೆ ಆಗಬೇಕಾ? ಫಸ್ಟ್ ಕಂಡೀಷನ್ ಆಗಿದೆ, ದಿನಾಲು ದೇವರ ಓದುವವರು, ಧ್ಯಾನ ಮಾಡುವವರು, ಅದನ್ನು ಜ್ಞಾಪಕದಲ್ಲಿಡುವವರು ಮತ್ತು ಆ ವಾಕ್ಯಕ್ಕೆ ವಿಧಿರಾಗಿ ನಡುವುದಾದರೆ ಮಾತ್ರವೇ ನಂಬಿಕೆಯು ಹೆಚ್ಚಾಗುತ್ತದೆ. ಪ್ರೇರೆ ಎರಡನೇ ಸಂಗತಿ ನೋಡ್ತೇವೆ ಪ್ರೇರೆ, ನಂಬಿಕೆಯು ಪರೀಕ್ಷಿಸುವಾಗ ನಂಬಿಕೆ ಜೀವಿತದಲ್ಲಿ ಕುಂದಿ ಹೋಗಬಾರದು. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 21ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 4 verse 17 to 21 verse. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ
ಇದ್ದಾನೆಂದು ಅಬ್ರಾಹ್ಮನು ನಂಬಿದನು. ನೋಡ್ತೇವೆ, ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಕೊಟ್ಟನು, ನಾನು ನಿನಗೆ ಸಂತತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಪ್ರೇರೆ ಈ ರೀತಿ ದೇವರು ನಿಮ್ಮ ಸಂಗಡ ಪ್ರವಾದನೆ ಮುಖಾಂತರ, ಕನಸಿನ ಮುಖಾಂತರ, ಅದೇ ದರ್ಶನ ಮುಖಾಂತರ, ಅದರ ವಾಕ್ಯ ಓದುವಾಗ, ದೇವರ ವಾಕ್ಯದ ಮುಖಾಂತರ ನಿಮಗೆ ವಾಗ್ದಾನ ಕೊಡುವಾಗ ಆ ವಾಗ್ದಾನವನ್ನು ನಂಬಿಕೊಂಡು ಆ ವಾಗ್ದಾನದ ಪ್ರಕಾರ ಪ್ರಾರ್ಥಿಸಿದರೆ ದೇವರು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಆ ನಂಬಿಕೆಯ ಪರೀಕ್ಷೆಯನ್ನು ದೃಢವಾಗಿ ನಿಂತ ಈಗ ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಕೊಟ್ಟನು. ಏನೆಂದರೆ ದೇವರು ಅವನಿಗೆ ಸಂತತಿಯನ್ನು ಕೊಡುತ್ತಾನೆ ಎಂಬುದಾಗಿ. ಈ ವಾಗ್ದಾನ ಅಬ್ರಾಹ್ಮನ ನಂಬಿದನು. ದೇವರು ಇದ್ದದನ್ನು ಇಲ್ಲದಾಗಿಯೂ ಇಲ್ಲದಿರೋ ದೃಢವಾಗಿ ನಂಬಿದನು. ಈ ನಂಬಿಕೆ ಪರಿಶೀಲಿಸಲ್ಪಟ್ಟದ್ದು. ಆ ರೀತಿ ದೇವ್ರು ನಿಮಗೆ ಏನು ಕನಸು ಕೊಡುತ್ತಾನೋ ಅಥವಾ ಏನು ನೀವು ವಾಗ್ದಾನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ದೇವ್ರು ಆ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ನೀವು ಆ ವಾಗ್ದಾನ ನಂಬಿರ್ತೀರೋ ಆ ನಂಬಿಕೆ ಪರಿಶೀಲಿಸಲ್ಪಡುವಾಗ, ಆ ನಂಬಿಕೆಯಲ್ಲಿ ನೀವು ಪಾಸ್ ಆಗುವಾಗ, ನೀವು ಪ್ರಾರ್ಥನೆ ಮಾಡಿದ ಹಾಗೆ ನಿಮ್ಮ ಪ್ರಾರ್ಥನೆ ಉತ್ತರವು ಅಥವಾ ವಾಗ್ದಾನವು ಅದು ದೇವರು ಕೊಡ ಕನಸು ಅಥವಾ ಪ್ರಬದೆ ನೆರವೇರಲ್ಪಡುತ್ತದೆ ಅಥವಾ ಅದ್ಭುತ ಆಗ್ತದೆ. ಇಲ್ಲಿ ನಾವು ನೋಡ್ತೇವೆ 18ನೇ ವಾಕ್ಯದಿಂದ, ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರಿರುವುದರಿಂದ ಅಬ್ರಾಹ್ಮನು ತಾನು ಅನೇಕ ಜನಗಳಿಗೆ ಮೂಲಪಿತವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ದೇವರು ಅಬ್ರಾಹ್ಮನಿಗೆ ಹೇಳಿದನು, ನಿನಗೆ ನಕ್ಷತ್ರ ಅಷ್ಟು ಸಂತಾನ ಕೊಡುತ್ತೇನೆ ಎಂಬ ದೇವರು ಅಬ್ರಾಹ್ಮನಿಗೆ ಮಾತು ಕೊಟ್ಟನು. ಅದು ಆ ಮಾತಿನ ಆಸ್ಪದವಿಲ್ಲದಿದ್ದರೂ ಸಹ ಅಬ್ರಾಹ್ಮನು ದೃಢವಾಗಿ ನಂಬಿದ. ಆ ರೀತಿ ದೇವರು ಏನು ನಿಮಗೆ ಕನಸು ತೋರಿಸ್ತಾನೋ, ಪ್ರವಾದನೆ ಕೊಡುತ್ತಾನೋ, ವಾಗ್ದಾನ ಕೊಡ್ತಾನೋ, ಅದೇನು ಪ್ರಾರ್ಥನೆ ಮಾಡಿ ದೇವ್ರ ಚಿತ್ತ ಪ್ರಕಾರ ದೃಢವಾಗಿ ನಂಬಬೇಕು. ದೇವರು ವಾಗ್ದಾನ ಮಾಡಿದ ನಂಬಿಗಸ್ತನು. ಆ ವಾಗ್ದಾನದ ಪ್ರಕಾರ ಉತ್ತರ ಕೊಡೋದು ನಂಬುವುದಾದರೆ ನಂಬಿಕೆ ಪರೀಕ್ಷಿಸಲ್ಪಡ್ತದೆ. ಆಗ ನಮಗೆ ಕುಂದಿ ಹೋಗಬಾರದು. ಆ ಸಮಯ ದೇವರಿಗೆ ಜಾಸ್ತಿ ಸ್ತುತಿ ಸ್ತೋತ್ರ ಮಾಡಬೇಕು. ಇನ್ನೂ ಹೆಚ್ಚು ದೇವಕ್ಕೆ ವಿದ್ಯೆ, ಆಗ ಆ ನಂಬಿಕೆ ಪಾಸ್ ಆಗುವುದಾರೆ. ಅಬ್ರಾಹ್ಮಣ ಪಾಸ್ ಆದನು. ಹಾಗೆ ಪಾಸ್ ಆಗುವುದಾರೆ ನೀವು ನಂಬಿದಂತೆ ದೇವರು ಏನು ಮಾತನ್ನ ಅದು ದೇವರು ನೆರವೇರಿಸುವನಾಗಿದೆ. ಇಲ್ಲಿ ನಾವು 19 ಭಾಗ ನೋಡ್ತೇವೆ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾಲೆ ಗರ್ಭಕಾಲ ಕಳೆದೋಯ್ತೆಂದು ಯೋಚಿಸಿದಾಗೂ ಅವನ ನಂಬಿಕೆ ಕುಂದಲಿಲ್ಲ. ದೇವರ ಅಬ್ರಾಹ್ಮನಿಗೆ ನಿನ್ನ ಮುಖಾಂತರವಾಗಿ ಮಗನನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದನು. ಆದರೆ 25 ವರ್ಷ ಅಬ್ರಾಹ್ಮನ ಕಾದುಕೊಂಡನು. ಆ 20 ವರ್ಷ ಅವನ ದೇಹವು ಅವನು ಮುದುಕನಾಗ್ತಾ ಬಂದನು. ಹೆಂಡತಿ ಮುದುಕಿ ಆದರೂ ಅಬ್ರಾಹ್ಮನು ತನ್ನ ಶರೀರದ ಮೇಲೆ ದೃಷ್ಟಿಯಿಲ್ಲ, ಸನ್ನಿವೇಶ ನೋಡಲಿಲ್ಲ. ಆತನ ದೇವರು ಕೊಟ್ಟ ವಾಗ್ದಾನ ನಂಬಿದನು. ಅವನು ನಂಬಿ ಕುಂತು. ಈ ರೀತಿ ದೇವರು ಕೊಟ್ಟ ವಾಗ್ದಾನವನ್ನು ದೃಢವಾಗಿ ನಂಬಬೇಕು. ಪರಿಸ್ಥಿತಿ ನೋಡಬಾರ್ದು, ಸಮಯ ನೋಡಬಾರ್ದು, ದೃಢವಾಗಿ ನಂಬಬೇಕು. ದೇವರು ಮಾತಾಡಿದ ಮಾತು, ಆಕಾಶವು ಭೂಮಿ ಅಳಿದೋದರು, ದೇವರು ಕೊಟ್ಟ ಮಾತು, ದೇವರು ಕೊಟ್ಟ ವಾಗ್ದಾನ, ದೇವರು ನಿಮ್ಮ ಮಾಡಿದ ಒಡಂಬಡಿಕೆ ಅಥವಾ ಕನಸು ನೆರವೇರಿಯೇ ನಿರ್ದೋಷ ಸಕ್ತವನು. ಅದು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕು. ನೀವು ನಂಬಿಕೆಯಲ್ಲಿ ಕುಂದಿ ಹೋಗಬಾರ್ದು. ನಿಮಗೆ ಹೆಚ್ಚಾಗಬೇಕೆಂದು ದೇವರು ಬಯಸ್ತಾರೆ. ಅದಕ್ಕೆ ಪರೀಕ್ಷೆ ಬರುವಾಗ ಅಬ್ರಾಹ್ಮಣ ಆಗಿ ನೀವು ನಂಬಿ ಕುಂದಿ ಹೋಗಬಾರ್ದು. ಅದೇ ಬದಲು ಅಬ್ರಾಹ್ಮಣನ ನಾವು ನೋಡ್ತೇವೆ 20ನೇ ವಾಕ್ಯದಲ್ಲಿ, ದೇವರು ಮಾಡಿದ ವಾಗ್ದಾನ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಸಂಚಲಿತನಾಗಲಿಲ್ಲ. ಎಂದಿಗೂ ನಿಮಗೆ ಕೊಟ್ಟ ದೇವರು ಕೊಟ್ಟ ವಾಗ್ದಾನ ಬಗ್ಗೆ ನೀವು ಅಪನಂಬಿಕೆ ಮಾಡಬಾರ್ದು. ಅಪನಂಬಿಕೆ ಮಾಡಿದ ಕೂಡಲೇ ನಿಮ್ಮ ಸಂಚಲ. ಅಬ್ರಾಹ್ಮಣ ಎಂದಿಗೂ ಅಪನಂಬಿಕೆ ಮಾಡಲಿಲ್ಲ, ಅವನು ಸಂಚಲಿತನಾಗಲಿಲ್ಲ ಎಂಬುದಾಗಿ ದೇವರ ವಾಕ್ಯದಿದೆ. 21ನೇ ವಾಕ್ಯದಲ್ಲಿ, ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರ ಭರವಸೆ ದೃಢ ನಂಬಿಕೆಯುಳ್ಳನಾದನು. ಅಬ್ರಾಹ್ಮನು ಆ 25 ವರ್ಷ 75 ವರ್ಷ ಪ್ರಾಯ ಇರುವಾಗ ದೇವರ ಅಬ್ರಾಹ್ಮನ ಮಾತನಾಡಿದನು, ನಾನು ನಿನ್ನ ಮುಖಾಂತರವೇ ನಿನಗೆ ಮಗನ ಕೊಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟ ದೇವರು. ಅಬ್ರಾಹ್ಮನ ನಂಬಿಕೆ 25 ವರ್ಷ ತನಕ ಅವನು ಪರೀಕ್ಷಿಸಲ್ಪಟ್ಟವನು. ಆದರೂ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಒಂದಿನವೂ ಅಬ್ರಾಹ್ಮ ದೇವರಿಗೆ ಗುಣಗುಟ್ಟಲಿಲ್ಲ. ಅವನು ಪ್ರತಿದಿನವೂ 25 ವರ್ಷ ನಿರಂತರವೂ ಅವನು ದೇವರ ಸ್ತುತಿ ಮಾಡಿದನು, ಸ್ತೋತ್ರ ಮಾಡಿದನು, ದೇವರ ಘನಪಡಿದನು. ಈ ರೀತಿ ಅವನ ನಂಬಿಕೆ ಅಭಿವೃದ್ಧಿ ಆಯಿತು. ಆ ನಂಬಿಕೆ ಮುಂದೆ ನೀತಿ ಎನಿಸಲ್ಪಟ್ಟಿತು. ಮತ್ತು ದೇವರು ಅಬ್ರಾಹ್ಮನ ನಂಬಿದ ಹಾಗೆ, ಮಾತು ಕೊಟ್ಟ ಹಾಗೆ ಅವನ ಮುಖಾಂತರವೇ ಸಂತಾನ ಆ ಮಗನನ್ನು ಕೊಟ್ಟರು. ಈ ರೀತಿ ಇವತ್ತು ದೇವರು ದೇವರ ಆತ್ಮನು ತೋರಿಸ್ತಿದ್ದಾನೆ. ಅನೇಕರು ಅನೇಕ ಕಷ್ಟಗಳಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ. ಅನೇಕರು ಆರ್ಥಿಕ ಬಡತನದಲ್ಲಿ ನಿದ್ದೀರಿ. ಅನೇಕರು ಸಾಲದಲ್ಲಿದ್ದೀರಿ. ಅನೇಕರು ರೋಗದಲ್ಲಿದ್ದೀರಿ. ದೇವರಾತ್ಮ ಏನು ವಾಗ್ದಾನವನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡಿದರು.
ದೃಢವಾಗಿ ನಂಬಬೇಕು ಪ್ರೇರೆ. ವಾಗ್ದಾನ ಕೊಟ್ಟಾತ ದೇವರು ನಂಬಿಗಸ್ತನು. ಅದೇ ವಾಗ್ದಾನ ನಂಬಬೇಕು, ನಿಮಗೆ ತಾಳ್ಮೆ ಬೇಕು. ಅದೇ ಆಯಾ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸನ್ನಿವೇಶ ನೋಡಬಾರ್ದು, ಡಾಕ್ಟರ್ ರಿಪೋರ್ಟ್ ನೋಡಬಾರ್ದು, ನಿಮ್ಮ ಬಡತನ ಮಾತನಾಡಬಾರ್ದು, ಕೊರತೆಗಳು ಮಾತನಾಡಬಾರ್ದು, ಸಾಲ ಮಾತನಾಡಬಾರ್ದು. ಅದೇ ಬದಲಾಗಿ ಅಬ್ರಹ್ಮನಾಗಿ ದೇವರನ್ನು ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ದೇವರ ವಾಗ್ದಾನ ಮಾತನಾಡಬೇಕು. ಮತ್ತು ದೇವರ ಪ್ರತಿಯೊಂದು ವಾಕ್ಯಕ್ಕೆ ಅಬ್ರಹ್ಮನು ಪ್ರತಿಯೊಂದು ಹೆಜ್ಜೆಯಲ್ಲಿ ದೇವರ ವಾಕ್ಯಕ್ಕೆ ವಿಧೆ ಅನ್ನೋದು ಹಾಗೆ ವಿಧೆ ಆಗಬೇಕು. ಆಗ ದೇವರ ಪ್ರಿಯರೇ, ನೀವು ನಂಬಿಕೆ ಅಭಿವೃದ್ಧಿ ಆಗುವಾಗ, ನಂಬಿಕೆ ದೃಢವಾಗಿ ನಿಲ್ಲುವಾಗ, ನಂಬಿಕೆ ದೇವರನ್ನು ಸ್ತುತಿಸುವಾಗ, ನೀವು ನಂಬಿದಂತೆ ದೇವರು ನಿಮ್ಮ ಜೀವಿತದ ಕಷ್ಟಗಳು, ರೋಗಗಳು, ಬಡತನಗಳು ನೀಗಲು ಪಡ್ತವೆ. ದೇವರು ನಿಮಗೆ ಜೀವಿತ ಅದ್ಭುತ ಮಾಡ್ತಾರೆ. ಈ ನಂಬಿಕೆ ನಿಮ್ಮ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಿಮಗೆ ಕಷ್ಟಗಳು ಬರ್ತವೆ. ಅದರಲ್ಲಿನೂ ಸ್ಥಿರವಾಗಿ ನಿಲ್ಲುವುದರಲ್ಲಿ ಮಾತ್ರವೇ ನಿಮ್ಮ ನಂಬಿಕೆ ಹೆಚ್ಚಾಗುತ್ತೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 1 ವರ್ಸ್ 2, 3, 4 ವರ್ಸ್. ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದಿರುವಾಗ ಅದು ಕೇವಲ ಆನಂದಕರವಾದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಪುನಃ ಇಲ್ಲಿ ಯಾಕೋಬನು ಹೇಳ್ತಾರೆ, ಯೇಸು ಕ್ರಿಸ್ತ ನೀವು ಯಾರು ನಂಬಿಕೆ ಇಟ್ಟಿದ್ದೀರೋ, ನಂಬಿಕೆ ಇಟ್ಟು ನೀರು ಮುಳಿ ಇಷ್ಟ ಅಂದ್ಕೊಂಡಿದ್ದೀರೋ, ದೇವರು ಪ್ರತಿಯೊಬ್ಬರ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಪ್ರತಿಯೊಬ್ಬರ ನಂಬಿಕೆ ಪರಿಶೋಧಿಸ್ತಾನೆ. ಯಾಕಂದರೆ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ನಂಬಿಕೆ ಮುಖಾಂತರ ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳಬೇಕು. ನಂಬಿಕೆ ಮುಖಾಂತರ ದೇವರ ವಾಗ್ದಾನ ಪಡೆದುಕೊಳ್ಳಬೇಕು. ನಂಬಿಕೆ ಮುಖಾಂತರ ದೇವರು ಏನೇನು ನಿಮಗೆ ಕೊಟ್ಟ ಕನಸುಗಳು ಇದ್ದರೆ ಅದನ್ನು ನೆರವೇರಬೇಕೆಂದು ದೇವರು ಬಯಸ್ತಾನೆ. ಇದಕ್ಕೋಸ್ಕರ ನಿಮಗೆ ನಂಬಿಕೆ ಪರಿಸ್ಥಿತಿಗೋಸ್ಕರ ನಾನಾ ವಿಧದ ಕಷ್ಟಗಳು ಬಂದರೂ ಪ್ರೇರೆಯಲ್ಲಿ ಯಾಕೋಬ ಹೇಳ್ತಾನೆ, ನೀವು ಸಂತೋಷದಿಂದ ಇರಬೇಕು. ಆ ಕಷ್ಟಗಳು ಬರುವಾಗ ಗುಣಗುಟ್ಟಬಾರದು, ದೀರ್ಘ ತಾಳ್ಮೆಯನ್ನು ಸಹಿಸಬೇಕು. ಅಷ್ಟೇ ದೇವರ ವಾಕ್ಯಕ್ಕೆ ಪೂರ್ತಿ ವಿಧೇಯರಾಗಬೇಕು. ಯಾಕಂದರೆ ದೇವರು ಬಯಸ್ತಾನೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುವಾಗ ನೀವು ಯೇಸುಕ್ರಿಸ್ತನ ಸಾರೂಪ್ಯವುಳ್ಳವರಾಗಬೇಕು. ಪವಿತ್ರ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡಬೇಕು. ದೇವರ ವಾಕ್ಯದ ಜ್ಞಾನ ತುಂಬಲ್ಪಡಬೇಕು. ದೇವರು ಬಯಸ್ತಾನೆ ಆ ವರ್ಷಗಳು ನೀವು ವೇಸ್ಟ್ ಮಾಡದೆ ಅದನ್ನು ನಂಬಿಕೆ ಅಭಿವೃದ್ಧಿ ಬೇಕಾದರೆ ದಿನ ದೇವರ ವಾಕ್ಯ ಓದುವುದು, ಧ್ಯಾನ ಮಾಡೋದು, ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡಬೇಕು, ದೀರ್ಘ ತಾಳ್ಮೆಯಿಂದ ಕಾಯಬೇಕು. ತಕ್ಕ ಸಮಯದಲ್ಲಿ ದೇವರು ಪ್ರೇರೆ ನಿಮ್ಮ ಜೀವಿತದಲ್ಲಿ ಪ್ರೇರೆ ಅದ್ಭುತಗಳನ್ನು ಅಥವಾ ಬಿಡುಗಡೆ. ಯಾಕಂದರೆ ಅದಕ್ಕೆ ದೃಷ್ಟಾಂತ ನೋಡ್ತೇವೆ ಪ್ರೇರೆ. ಈ ಯೋಬನ ಬಗ್ಗೆ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 5ನೇ 10 ಮತ್ತು 11ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 5 ವರ್ಸ್ 10 and 11 ವರ್ಸ್. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದನೆಂದು ತಿಳಿದಿರಷ್ಟೇ. ನೋಡ್ತೇವೆ ಯೋಬನ ಜೀವಿತದಲ್ಲಿ ದೇವರು ಹೇಳ್ತಾನೆ, ಯೋಬನು ನೀತಿವಂತನು, ಆತನು ದೇವರ ಮೇಲೆ ಭಯಭಕ್ತಿ ಉಳ್ಳವನು. ಆದ ದೇವರು ಯೋಬನ ಜೀವಿತದಲ್ಲಿ ಆತನ ನಂಬಿಕೆಯನ್ನು ಪರೀಕ್ಷಿಸಿದನು. ಆತನ ಇನ್ನೂ ಪುಟಕ್ಕೆ ಹಾಕಿ ಶೋಧಿಸುವಾಗ ಯೋಬ ಹೇಳ್ತಾನೆ, ಆತನನ್ನು ಶೋಧಿಸುವಾಗ ನಾನು ಸೊಕ್ಕ ಬಂಗಾರವಂತೆ ಕಾಣಿಸುತ್ತೇನೆ ಎಂಬುದೇ. ಯೋಬನನ್ನು ಇನ್ನೂ ದೇವರು ಪರಿಶುದ್ಧನಾಗಿ ನೀತಿವಂತೆ ಮಾಡಲಿಕ್ಕೆ ದೇವರು ಅವನಿಗೆ ಕಷ್ಟಕ್ಕೆ ಒಳಪಡಿಸ. ಆ ಕಷ್ಟಕ್ಕೆ ಒಳಪಡುವಾಗ ಯೋಬನು ದೀರ್ಘ ತಾಳ್ಮೆ ಸಹಿಸಿದನು. ಆ ತಾಳ್ಮೆಯಿಂದ ಸಹಿಸಿದ ನಿಮಿತ್ತವಾಗಿ ಅಲ್ಲಿ ಅವನು ಪರಿಪೂರ್ಣ ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟನು. ತಾನೇ ನೀತಿವಂತ ಮಾಡಲಿ ಆತ್ಮಿಕ ಅಹಂಕಾರ ಇತ್ತು, ಅವನು ಅದನ್ನು ತಗ್ಗಿಸಲ್ಪಟ್ಟನು. ಅವನಿಗೆ ಗೊತ್ತಾಯಿತು ದೇವರ ಮುಂದೆ ನೀತಿವಂತ ಯಾರಿಲ್ಲ. ಇವತ್ತು ನಾವೆಲ್ಲರೂ ಯೇಸು ಕ್ರಿಸ್ತ ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದೇವೆ ವಿನ ನಮ್ಮ ಸ್ವತರಿಷ್ಟ ನೀತಿವಂತರಲ್ಲ ಎಂಬುದಾಗಿ ಅವನು ತಿಳ್ಕೊಂಡನು. ದೇವರ ವಾಕ್ಯ ಪರಿಪೂರ್ಣ ವಿಧೇಯನಾದನು. ಪಶ್ಚಾತ್ತಾಪ ಕಡೆ ತನಕ ಅವನು ತಾಳಿಕೊಂಡು ಅಲ್ಲಿ ಯಾಕೋಬ ಹೇಳ್ತಾನೆ, ಆ ದೇವರು ಯೋಬನ ಜೀವಿತದಲ್ಲಿ ಕರುಣೆ ತೋರಿಸಿಕೊಂಡು ಅವನು ಬಂದ ಅವಮಾನಕ್ಕೆ 2 ಪಟ್ಟು ಮಾನವನ್ನು 2ರಷ್ಟು ಅವನಿಗೆ ಆಯುಷ್ಯನ್ನು 120 ವರ್ಷ ದೇವರು ನೇಮಿಸ. ಅದು ಯೋಬನಿಗೆ 140 ವರ್ಷ ಆಯುಷ್ ಕೊಟ್ಟರು. ಪುನಃ ಅವನಿಗೆ ಮಕ್ಕಳನ್ನು ಕೊಟ್ಟರು. ಎಲ್ಲವನ್ನು ದೇವರು ಅವನು ವಾಪಸ್ ಕೊಟ್ಟರು. ಆ ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ಈ ರೀತಿ ನೀವು ನಂಬಿಕೆ ಅಭಿವೃದ್ಧಿ ಆಗಬೇಕೆಂಬುದಾಗಿ ನೀವು ಆಶಯ ಪಡಬೇಕು. ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುವುದಾದರೆ ಮಾತ್ರವೇ ನಿಮ್ಮ ಜೀವಿತದ ಕಷ್ಟಗಳು, ನಿಮ್ಮ ಜೀವಿತದ ರೋಗಗಳು ಬಂದರೆ ನಿಮ್ಮ ನಂಬಿಕೆ ಮುಖಾಂತರ ದೇವರು ನಿಮಗೆ ಗುಣ ಮಾಡ್ತಾನೆ. ನಿಮ್ಮ ಜೀವಿತದಲ್ಲಿ ಬಡತನ ಇದ್ದರೆ ನಿಮ್ಮ ನಂಬಿಕೆ ಮುಖಾಂತರ ನಿಮ್ಮ ಬಡತನವು, ಕೊರತೆಯು, ಸಾಲಗಳು ಮುರಿಯಲ್ಪಡ. ಅದು ನಿಮ್ಮ ನಂಬಿಕೆಯು ಅದಕ್ಕೆ ಬೇಕು. ಅದಕ್ಕೆ ನಂಬಿಕೆ ಅಭಿವೃದ್ಧಿ ಬೇಕಾದರೆ ಮೊದಲು ನೀವು ಮಾಡಬೇಕು ದೇವರ ವಾಕ್ಯ ದಿನಾಳು ಓದುವ ಅಭ್ಯಾಸ ಮಾಡಿ,
ವಾಕ್ಯ ಧ್ಯಾನ ಮಾಡುವ ಅಭ್ಯಾಸ ಮಾಡಿ, ದೇವರ ವಾಕ್ಯ ವಿಧೇಯಬೇಕು ಮತ್ತು ದೀರ್ಘ ತಾಳ್ಮೆಯಿಂದ ಗುಣಗುಟ್ಟದೆ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು. ಆಗ ನೀವು ಪರೀಕ್ಷೆಯಲ್ಲಿ ಪಾಸಾಗಿ ನಂಬಿಕೆಯಲ್ಲಿ ನೀವು ಪರಿಶೋಧಿಸಲ್ಪಡುವಾಗ ದೇವರು ನೀವು ನಂಬಿದಂತೆ ನೀವು ಬೇಡಿಕೆಗಿಂತ ಜಾಸ್ತಿ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೋಬನಿಗೆ ದೇವರು ಮಾಡಿದನು, ಅವನ ಎನಿಸಿಗಿಂತಲೂ 2 ಪಟ್ಟು ಮೊದಲಿದ್ದ ಆಶೀರ್ವಾದಕ್ಕಿಂತಲೂ 2 ಪಟ್ಟು ಅವನಿಗೆ ಆಶೀರ್ವಾದ ಕೊಟ್ಟರು. ಹಾಗೆ ಅದಕ್ಕೆ ಅಪಸ್ಪಾಳ್ತಾನೆ, ನೀವು ನಂಬುವುದಾದರೆ ಈ ಪರೀಕ್ಷೆ ಪಾಸ್ ಆಗುವುದಾದರೆ ನೀವು ಬೇಡಕ್ಕಿಂತಲೂ ಅತ್ಯಧಿಕವಾಗಿ ದೇವರು ಕಾರ್ಯ ಮಾಡ್ತಾನೆ. ಅದಕ್ಕೆ ನಿಮಗೆ ತಾಳ್ಮೆ ಬೇಕು ನಂಬಿಕೆಯಲ್ಲಿ ಅಭಿವೃದ್ಧಿ ಅತಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ನಾವು ನೋಡ್ತೇವೆ ಎಫೆಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ಎಫೆಸ 3:20, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸಕ್ಕಿಂತಲೂ ಅತ್ಯಧಿಕವಾದದನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಒಬ್ಬನು ಬೇಡೋದಕ್ಕಿಂತಲೂ ಅವನಿಗೆ ಯೋಚನೆ ಮಾಡೋದಕ್ಕಿಂತಲೂ ದೇವರು ಮೊದಲಿಂದ ಆಸ್ತಿಗಿಂತಲೂ 2 ಪಟ್ಟುಗಳು. ಆ ರೀತಿ ನಿಮ್ಮ ಜೀವಿತದಲ್ಲಿ ಆ ನಂಬಿಕೆ ಅಭಿವೃದ್ಧಿ ಆಗಬೇಕೆಂಬ ಆಸಕ್ತಿ ನಿಮ್ಮಲ್ಲಿ ಬೇಕು. ಮತ್ತು ಆ ಆಸಕ್ತಿ ನಿಮ್ಮಲ್ಲಿರುವಾಗ ಆ ಪರಿಸಲು ಬರುವಾಗ ಆ ನಂಬಿಕೆಯಲ್ಲಿ ನೀವು ಕುಂದಿ ಹೋಗದಂತೆ ನೀವು ದಿನಾಲು ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡೋದು, ವಿದ್ಯಾಗುವುದು, ಅದು ನಮ್ಮ ಬಾಯಿಂದ ವಾಕ್ಯಗಳನ್ನು ಮಾತನಾಡುವವರು ಆಗಬೇಕು. ನಾವು 3ನೇ ಸಂಘ ನೋಡ್ತೇವೆ, ದಿನಾಲು ನಂಬಿಕೆಯಿಂದ ದೇವರ ವಾಗ್ದಾನವನ್ನು ಮಾತನಾಡುವವರು ಆಗಬೇಕು. ಮಾರ್ಕನ್ನು ಬರೋ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 11 verse 23 and 24 verse. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳುವುದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಒಂದೇ ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳ್ತೇನೆ. ಅತಿ ಸ್ಪಷ್ಟವಾಗಿ ಯೇಸು ಶಿಷ್ಯರಿಗೆ ಆ ನಂಬಿಕೆಯಲ್ಲಿ ಹೇಗೆ ಅವರು ಅಭಿವೃದ್ಧಿ ಆಗಬೇಕು, ಹೇಗೆ ಎಂಬುದಾಗಿ ಯೇಸು ಕಲಿಸ್ಕೊಡ್ತಾರೆ. ಈ ರೀತಿ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕು. ಇಲ್ಲಿ ನೀವು ಏನು ಪ್ರಾರ್ಥನೆ ಮಾಡ್ತೀವಿ ನೋಡ್ತೀವಿ 20ನೇ ವಾಕ್ಯದ, ನೀವು ನಿಂತು ಏನು ಬೇಡಿಕೊಳ್ಳುತ್ತೀರೋ ಇಮಿಡಿಯೇಟ್ ನಂಬಬೇಕು. ಫಸ್ಟ್ ಪ್ರಾರ್ಥನೆ ಮಾಡುವಾಗಲೇ ಇದ್ರ ಉತ್ತರ ಕೊಟ್ಟಿದ್ದಲ್ಲಿ ನಂಬಬೇಕು. ಅದಕ್ಕೆ ಕೂಡಲೇ ಉತ್ತರ ಬರದ ಇರುವಾಗ ನೀವು ಅಪನಂಬಿಕೆ ಮಾತನಾಡಿದೆ ಏನು ಪ್ರಾರ್ಥನೆ ಮಾಡಿಕೊಂಡು ಉತ್ತರ ಅದೇ ಉತ್ತರವನ್ನು, ಅದೇ ವಾಗ್ದಾನ ನಿಮ್ಮ ಬೆಟ್ಟ ಅಂದರೆ ಹಾಗೂ ನಿಮ್ಮ ಬಡತನ ಎಂಬ ಬೆಟ್ಟ ಇರಬಹುದು, ಕೊರತೆ ಎಂಬ ಬೆಟ್ಟ ನಿಮ್ಮ ಮುಂದೆ ಇರಬಹುದು, ಸಾಲ ಎಂಬ ಬೆಟ್ಟ ಇರಬಹುದು, ಚಿಂತೆ ಎಂಬ ಬೆಟ್ಟ ಇರಬಹುದು, ರೋಗ ಎಂಬ ಬೆಟ್ಟ ಇರಬಹುದು. ಆ ಬೆಟ್ಟಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟ ವಾಗ್ದಾನವನ್ನು ಪದೇ ಮಾತನಾಡೋದಕ್ಕೆ ಕಳೆದುಕೊಳ್ಳಬೇಕು. ಯಾಕಂದರೆ ಬಾಯಿಂದ ನೀವು ಮಾತನಾಡೋದು ಅತಿ ಅಗತ್ಯವಾದ. ಯಾಕಂದರೆ ಜ್ಞಾನದ ಪುಸ್ತಕ 18ನೇ ಅಧ್ಯಾಯದಲ್ಲಿ 20ನೇ ಮತ್ತು 21ನೇ ವಾಕ್ಯ, ಪ್ರೊವರ್ಬ್ಸ್ 18 verse 20 and 21 ಅಲ್ಲಿಗೆ ಬರಪಟ್ಟಿದೆ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಅದರ್ಥ ನಿಮ್ಮ ಬಾಯ ಬೆಲೆ ಅಂದರೆ ಬಾಯಲ್ಲಿ ನೀವು ಏನೋ ಮಾತನಾಡುತ್ತೀರೋ ಅದು ಬೀಜವಾಗಿದೆ. ಆ ಬೀಜ ಅದು ಬೀಜ ಬಿತ್ತಲು ಪಡೆಯಬೇಕು. ಆಗ ಅದರ ಕೊಯ್ಲು ಬೇಕಾದರೂ ತಿನ್ನುತ್ತೀರಿ ಎಂಬುದೇ ಅದು ಅರ್ಥವಾಗಿದೆ. ಅದು 20ನೇ ವಾಕ್ಯದಲ್ಲಿ ಜೀವನ ಮರಣಗಳು ನಾಲ್ಗೆ ವಚನ ಪ್ರಿಯದ ಫಲವನ್ನು ಅನುಭವಿಸ್ತಾರೆ. ಅದರ್ಥ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ಮರಣ ಉಂಟು, ಆಶೀರ್ವಾದ ಉಂಟು, ಸಾಪ ಉಂಟು. ಅದು ನಿಮಗೆ ಆಶೀರ್ವಾದ ಬೇಕಾ, ನಿಮಗೆ ರೋಗ ಗುಣವಾಗಬೇಕಾ? ಹಾಗಾದರೆ ನಿಮ್ಮಲ್ಲಿ ರೋಗ ಇರುವುದರೆ ನೀವು ಪದೇ ಮಾತನಾಡಬೇಕು. ಪೇತ್ರನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ, ನಿಮ್ಮ ಏನು ಡಾಕ್ಟರ್ ರೋಗ ಹೇಳಿದ ಆ ರೋಗ ಹೆಸರುಗಳು, ಈ ರೋಗವು ಯೇಸುವಿನ ಭಾಷೆಯಿಂದ ಗುಣವಾಗಿದೆ ಎಂಬುದೇ ಪದೇ ಆ ವಾಕ್ಯ 10 ಸಲ 20 ಸಲ ನಿಮ್ಮಲ್ಲಿ ನಂಬಿಕೆ ಅದು ಹೆಚ್ಚಾಗುವ ತನಕ ಮಾತನಾಡಬೇಕು. ಯೇಸುವಿನ ಭಾಷೆಗಳಿಂದ ಯಾವ ಡಾಕ್ಟರ್ ಯಾವ ರೋಗ ಅಂದರೆ ಆ ರೋಗ ಗುಣವಾಗಿದೆ ಎಂದು ಮಾತನಾಡಬೇಕು. ಎಷ್ಟು ಸಲ ನೀವು ಮಾತನಾಡ್ತೀವಿ ಅಷ್ಟು ಸಲ ಆ ನಂಬಿಕೆ ಅದು ಒಂದಿನ ಅದು ನೀವು ಆರೈಕೆ ಮಾಡಿದ ಹಾಗೆ ಮಾತಾಡಿದ ಹಾಗೆ ಅದು ಹಾಗೆಯೇ ಆ ಡಾಕ್ಟರ್ ಮೆಡಿಸಿನ್ ಅದು ಕಾರ್ಯವಾಗ್ತದೆ, ನಿಮ್ಮ ರೋಗ ಗುಣವಾಗ್ತದೆ. ಡಾಕ್ಟರ್ ಹೋಗಿ ಡಾಕ್ಟರ್ ನಿಮ್ಮ ರಿಪೋರ್ಟ್ ನೋಡಿ ನಿಮ್ಮ ರೋಗ ಗುಣವಾಗಿದೆ, ಮೆಡಿಸಿನ್ ಬೇಡ ಮೇಲೆ. ಈ ರೀತಿ ನೀವು ರೋಗ ಮಾತನಾಡಬಾರದು, ವಾಗ್ದಾನ ಮಾತಾಡಬೇಕು. ಮತ್ತು ಇನ್ನೂ ಅನೇಕ ವಾಗ್ದಾನ ನಿಮ್ಮ ರೋಗ ಗುಣವಾಗಬೇಕಾದ್ರೆ ಕೀರ್ತನೆ 103 ಕೀರ್ತನೆ 3ನೇ ವಾಕ್ಯವನ್ನು ಮಾತನಾಡಬೇಕು. ಐಜಾಯ 53:5 ವಾಕ್ಯ ಮಾತನಾಡಿ. ಮತ್ತು ವಿಮೋಚಕನ 15-20 ಸುಮಾರು ವಾಗ್ದಾನ ಉಂಟು. ಅನೇಕ ವಾಗ್ದಾನ ತೆಗೆದುಕೊಂಡು
ದಿನಾಲೂ ಮಾತನಾಡೋ ಅಭ್ಯಾಸ ಮಾಡಿ. ಒಂದು ದಿನ ನೀವು ಮಾತಾಡಿದ ಹಾಗೆ ನಿಮ್ಮ ರೋಗವು ತನ್ನಷ್ಟಾನೇ ಆ ಮೆಡಿಸಿನ್ನಲ್ಲಿ ಕಾರ್ಯವಾಗಿ ಅದು ಗುಣಮುಖವಾಗಿ ಡಾಕ್ಟರ್ ರಿಪೋರ್ಟ್ ನೋಡಿ ಬರ್ತದೆ. ಈ ರೀತಿ ನಿಮ್ಮ ಬೆಟ್ಟಕ್ಕೆ ನೀವು ಮಾತಾಡಬೇಕು. ಸಾಲ ಇದ್ದರೆ ಸಾಲ ಬೆಟ್ಟಕ್ಕೆ ಮಾತನಾಡಬೇಕು. ಕೀರ್ತನೆ 37:21 ಕೇಳ್ತದೆ, ದುಷ್ಟನು ಸಾಲ ಮಾಡಿ ತೀರಿಸಲು ಹೋಗೋನು, ನೀತಿವಂತನು ತನ್ನ ಸಾಲವನ್ನು ತೀರಿಸ್ತಾನೆ ಮತ್ತು ಪರೋಪಕಾರಿಯಾಗಿ ಧರ್ಮ ಕೊಡುತ್ತಾನೆ ಎಂಬುದಾಗಿ ಕೀರ್ತನೆ 37:21 ವಾಕ್ಯವನ್ನು ಪದೇ ಪದೇ ನಿಮ್ಮ ಸಾಲ ಇರುವುದರಲ್ಲಿ ಮಾತನಾಡಿ ಹಾಗೆ 28 ಅದರಲ್ಲಿ ಸಹ 12 ವಾಕ್ಯದುಂಟು. ನಾವು ಅನೇಕ ಜನಗಳಿಗೆ ಸಾಲ ಕೊಡುತ್ತೇವೆ, ಸಾಲ ತೆಗೆದುಕೊಳ್ಳಿ. ಈ ರೀತಿ ಎಷ್ಟು ನೀವು ಆ ನಿಮ್ಮ ಬೆಟ್ಟದ ಮುಂದೆ ವಾಗ್ದಾನ ಮಾತನಾಡಿದ್ರು ಆಗ ಬೆಟ್ಟವು ಅದನ್ನು ತಾನೇ ಅದು ಕುಸಿದು ನೀವು ಮಾತಾಡಿದ ಹಾಗೆ ನೀವು ಪ್ರಾರ್ಥನೆ ಮಾಡಿದಾಗ ಉತ್ತರ ಬರುತ್ತದೆ. ಈ ರೀತಿ ನಂಬಿಕೆಯಲ್ಲಿ ನೀವು ಮಾತನಾಡಬೇಕು, ಅಪ್ಪಣೆ ಕೊಡಬೇಕು. ನಿಮಗೆ ಬಡತನ ಕೊರತಿರುವುದರೆ ನೀವು ಅರಿಕೆ ಮಾಡಿ, ನನ್ನ ಕುರುಬನ್ನು ನನಗೆ ಕೊರ. ಈ ರೀತಿ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ನಿಮ್ಮ ಬೆಟ್ಟಕ್ಕೆ ತಕ್ಕ ಹಾಗೆ ಆದಿಕಾಂಡ ಪ್ರಕಟದ ಹುಡುಕಿ ಅದಕ್ಕೆ ಬೇಕಾದ ವಾಗ್ದಾನ ತೆಗೆದುಕೊಂಡು ಅರಿಕೆ ಮಾಡಲಿಕ್ಕೆ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ಆಗ ಮಿರಾಕಲ್ ಆಗ್ತದೆ. ದೇವಸ್ಕರಿಸುತ್ತೆ. ಈ ಬೆಟ್ಟಕ್ಕೆ ನೀವು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳುವುದಿಲ್ಲ, ಅದು ನಿಮ್ಮ ಮಾತು ನೀವು ಹೇಳಿದಂತೆ ಅದು ಆಗುವುದು ಎಂದು ಹೇಳ್ತಾನೆ ಪ್ರೇರೆ. ಇನ್ನದು 4 ಸಂಘ ನೋಡ್ತೇವೆ ನೀವು ದಿನಾಲು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರು ಆಗಬೇಕು ನಾವು ನೋಡ್ತೇವೆ ಈ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ. 1 John chapter 3 verse 21 and 22 verse. ಪ್ರಿಯರೇ, ನಮ್ಮ ಹೃದಯವು ನಮ್ಮ ದೋಷಿಗಳಿಂದ ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ನಿಮ್ಮ ನಂಬಿಕೆಯು ಕಾರ್ಯವಾಗಬೇಕಿದ್ದರೆ ನಿಮಗೆ ಪ್ರಾರ್ಥನೆ ಮಾಡುವಾಗ ಈ ಧೈರ್ಯ ಬರಬೇಕು. ನಿಮ್ಮ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ಮಾತ್ರವೇ ಅಲ್ಲಿ ಮಿರಾಕಲ್. ಅದಕ್ಕೆ ಆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಹೃದಯವು ನಿಮಗೆ ದೋಷಿಯೊಂದು ತೀರ್ಪು ಕೊಡಬಾರದು. ದೋಷ ತೀರ್ಪು ಕೊಟ್ಟು ಕೂಡಲೇ ನೀವು ವಾಕ್ಯದ ಮುಖಾಂತರ ದೇವರ ಹತ್ರ ಬೇಡಬೇಕು, ದೇವ ನನ್ನ ಹೃದಯ ಪರೀಕ್ಷಿಸು. ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಪಾಪ ಮಾಡಿದ ಕೂಡಲೇ ನಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೀರ್ಪು ಕೊಡುವಾಗ ದೇವರ ವಾಕ್ಯದ ಮುಖಾಂತರ ಪ್ರಾರ್ಥನೆ ಮುಖಾಂತರ ಕೇಳಬೇಕು ಮತ್ತು ವಾಕ್ಯದ ಹುಡುಕಬೇಕು, ದೇವರ ಹತ್ರ ಬೇಡಬೇಕು. ದೇವ ನನ್ನ ಹೃದಯವನ್ನು ಪರೀಕ್ಷಿಸು, ದೇವ ನನ್ನ ಅಂತರನ್ನು ಶೋಧಿಸು. ಯಾಕೆ ಈ ಮನಸ್ಸಾಕ್ಷಿ ನನ್ನ ಬಗ್ಗೆ ನನ್ನನ್ನು ಅಪರಾಧ ಆಗ ದೇವರ ಆತ್ಮನು ವಾಕ್ಯದ ಮುಖಾಂತರ ಅಥವಾ ಸಭೆಯಾಗಿ ಸೇರಿ ಬರುವಾಗ ಉಪವಾಸ ಪ್ರಾರ್ಥನೆ ಅಲ್ಲಿ ಸಹ ದೇವರ ವಾಕ್ಯ ಸಂದೇಹಗಳು ಅದು ಈ ಟಿ ವಿ ಮಾಧ್ಯಮ ಮುಖಾಂತರ ದೇವರಲ್ಲಿ ಮಾತನಾಡುತ್ತಾನೆ. ಒಟ್ಟು ನೀವು ದೇವರ ವಾಕ್ಯವನ್ನು ಈ ಟಿ ವಿ ಮಧ್ಯೆ ಕೇಳುವಾಗ ಸಂದೇಶ ಕೇಳುವುದರೆ ಅಲ್ಲಿ ಆ ವಾಕ್ಯ ನಿಮ್ಮನ್ನು ಮಾತಾಡಿ ಈ ಪಾಪಕ್ಕೆ ಅಂದರೆ ನೀವು ಮಾಡಿದ ಪಾಪ ಬಗ್ಗೆ ನಿಮಗೆ ಪವಿತ್ರಾತ್ಮ ಮನವರಿಕೆ ತರುವಾಗ ನೀವು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಹೌದು ದೇವ, ನಾನು ಈ ಪಾಪ ಮಾಡಿದ್ದೇನೆ, ಈ ನನ್ನ ಪಾಪನ ಶ್ರಮಿಸು, ಈ ಪಾಪವನ್ನು ಬಿಟ್ಟು ಬಿಡುತ್ತೇನೆ ಮತ್ತು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಡಬೇಕು. ಅರಿಕೆ ಮಾಡಿದರೆ ಯೇಸು ರಕ್ತವು ನಿಮ್ಮ ಮನಸ್ಸನ್ನು ಅದು ಶುದ್ಧೀಕರಿಸಿ ನಿಮಗೆ ಶುದ್ಧವಾದ ಮನಸ್ಸು ಕೊಡುವಾಗ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆ ಧೈರ್ಯವು ಆ ನಂಬಿಕೆ ಬರ್ತದೆ. ಆ ಪ್ರಾರ್ಥನೆ ತಗೊಳ್ಳೋದು. ಅದಕ್ಕೆ 22ನೇ ವಾಕ್ಯ ಹೇಳ್ತದೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವುದಾಗುವುದರಿಂದ ಏನು ಬೇಡಿಕೊಂಡ್ರು ಆತನಿಂದ ಹೊಂದೆಯೋ. ಮತ್ತೆ ಹೇಳ್ತಾರೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ನಿಮ್ಮ ನಂಬಿಕೆಯು ಕಾರ್ಯವಾಗಬಹುದು. ನೀವು ನಂಬಿಕೆಯಲ್ಲಿ ತುಂಬ ನೀವು ವಾಗ್ದಾನ ಮಾತಾಡಬೇಕು, ವಾಕ್ಯ ಓದಬೇಕು. ವಾಕ್ಯದ ಅದರಟ್ಟು ವಿಧೇಯತೆ ಇಂಪಾರ್ಟೆಂಟ್. ನೀವು ವಾಕ್ಯ ಅಂದರೆ ದೇವರು ವಾಕ್ಯದಲ್ಲಿ ಅನೇಕ ಆಜ್ಞೆ ಹೊಸ ಒಡಂಬಡಿಕೆಯಲ್ಲಿ 1050 ಆಜ್ಞೆಗಳು ಹೊಸ ಒಡಂಬಡಿಕೆಯಲ್ಲಿ ಉಂಟು. ಅದಕ್ಕೆ ನೀವು ಹಳೆ ಒಡಂಬಡಿಕೆ ಓದಬೇಕು, ಹೊಸ ಒಡಂಬಡಿಕೆ ತುಂಬ ಜಾಸ್ತಿ ಓದುವ ಅಭ್ಯಾಸ ಮಾಡಬೇಕು. ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಬರೆಸುವುದರಿಂದ ಪ್ರಕರಣ ನೋಡಿದರೆ 1050 ಆಜ್ಞೆಗಳು ಹೊಸ ಒಡಂಬಡಿಕೆ ಅಡಕವಾಗಿ ಆ ಪ್ರತಿಯೊಂದು ಆಜ್ಞೆಗಳನ್ನು ಹುಡುಕಿ ಆ ಪ್ರತಿಯೊಂದು ಆಜ್ಞೆಗಳನ್ನು ಗಮನಿಸಿಕೊಂಡು ವಿಧೇಯರಾಗುವುದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧಿನ ತೀರ್ಪು ಕೊಡುವುದಿಲ್ಲ. ಯಾವಾಗ ನೀವು ದೇವರ ಆಜ್ಞೆ, ದೇವರ ದೊಡ್ಡ ಆಜ್ಞೆ ಇರ್ಬೋದು, ಚಿಕ್ಕ ಆಜ್ಞೆ ಇರ್ಬೋದು, ಯಾವಾಗ ದೇವರ ಆಜ್ಞೆ ಅವಿದ್ರೆ ಅದುವೇ ಪಾಪವಾಗಿದೆ, ಆಗ ಇಮಿಡಿಯೇಟ್ ನಿಮ್ಮ ಮನಸ್ಸಿನ ಅಪರಾಧ ತೀರ್ಪು ಕೊಡುತ್ತದೆ. ಅದಕ್ಕೆ ಯೋಹನನು ಹೇಳ್ತಾನೆ, ನಿಮ್ಮ ಹೃದಯವು ನಿಮ್ಮನ್ನು ದೋಷಿಗಳಿಂದ ನಿರ್ಣಯಿಸದಿದ್ದರೆ ನಿಮಗೆ ದೇವ ಧೈರ್ಯ ಉಂಟು. ಮತ್ತು ನಾವು ಅದನ್ನ ಆಜ್ಞೆಯನ್ನು ಕೈಕೊಂಡು ನಡೆದು ಆತನಿಗೆ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವುದಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ದೊರೆಯುತ್ತದೆ ಎಂಬುದಾಗಿ ಇಲ್ಲಿ ಆತನಿಂದ ಹೊಂದುತ್ತೇವೆ ಎಂಬುದಾಗಿ ಇಲ್ಲಿ
ಯೋನ ಹೇಳ್ತಾ ಆಗದೆ ಪ್ರಿಯ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಬರಬೇಕಾ? ನಿಮ್ಮ ನಂಬಿಕೆ ಇಲ್ಲಿ ಮಾತಾಡೋದು ಆಗಿ ಅದ್ಭುತ ಆಗಬೇಕಾ? ಪ್ರಿಯ, ಒಂದೇ ಕಂಡೀಷನ್, ದಿನಾಲು ವಾಕ್ಯ ಓದುವ ಅಭ್ಯಾಸ ಮಾಡಿ, ವಾಕ್ಯ ಧ್ಯಾನ ಮಾಡೋ ಅಭ್ಯಾಸ ಮಾಡಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು. ವಿಧೇಯತೆ ಅತಿ ಇಂಪಾರ್ಟೆಂಟ್ ಪ್ರಿಯ. ವಿಧೇಯತೆ ಇಲ್ಲದಿದ್ದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೀರ್ಪು ಕೊಡ್ತದೆ. ಆಗ ನಿಮಗೆ ಪ್ರಾರ್ಥನೆ ಮಾಡೋ ಧೈರ್ಯ ಬರೋದಿಲ್ಲ, ಪ್ರಾರ್ಥನೆ ಮಾಡೋ ನಂಬಿಕೆ ಬರೋದಿಲ್ಲ, ಅದಕ್ಕೆ ಆ ಪ್ರಾರ್ಥನೆ ಅಡ್ಡಿಯಾಗ್ತದೆ. ಯಾವುದ್ಯಾರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗ್ತಿರೋ ಆಗ ನಿಮ್ಮ ಮನಸ್ಸು ನಿಮಗೆ ಅಪರಾಧ ತೀರ್ಪು ಕೊಡೋದಿಲ್ಲ. ಆಗ ನಿಮಗೆ ದೇವರ ಧೈರ್ಯ ಬರ್ತದೆ, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಆ ನಂಬಿಕೆ ಪ್ರಾರ್ಥನೆ ಉತ್ತರ ಕೊಡುತ್ತಾರೆ. ಆಗ ನಂಬಿಕೆಯಲ್ಲಿ ಪ್ರಿಯರೇ ಉತ್ತರ ಬರೋ ತನಕ ವಾಗ್ದಾನ ಮಾತನಾಡಬೇಕು. ನಿಮ್ಮ ಕಷ್ಟ ಬೆಟ್ಟಕ್ಕೆ, ರೋಗ ಬೆಟ್ಟಕ್ಕೆ, ಸಾಲ ಬೆಟ್ಟಕ್ಕೆ ಆ ವಾಗ್ದಾನ ಮಾತಾಡಬೇಕು. ಅದು ಉತ್ತರ ಹಾಗೆ ಮಾಡುವುದಾದರೆ ಪ್ರಿಯರೇ 100% ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ನೀವು ನಂಬಿದರೆ ಯೇಸು ಕ್ರಿಸ್ತನೇ ಈ ಅತ್ತಿ ಮರಕ್ಕೂ ಸಹ ಅಪ್ಪನೆ ಕೊಟ್ಟರೆ ಅದು ಸಹ ಆಗದೆ ನೀವು ಏನು ಪ್ರಾರ್ಥನೆ ಮಾಡ್ತೀರೋ ಆ ಪ್ರತಿಯೊಂದು ಪಾತ್ರನಿಗೆ ಉತ್ತರ ಹೊಂದುತ್ತೀರಿ. ಅಷ್ಟೇ ದೇವರು ಕೊಟ್ಟ ವಾಗ್ದಾನ ನಿಮ್ಮ ಜೊತೆಲಿ ಏನು ವಾಗ್ದಾನ ಪ್ರಾರ್ಥನೆ ಆ ವಾಗ್ದಾನ ನೆರವೇರುತ್ತದೆ. ಆ ದೇವರು ನಿಮಗೆ ವ್ಯಕ್ತಿಗತವಾಗಿ ಕನಸು ಕೊಟ್ಟಿರುತ್ತಾರೆ, ದರ್ಶನ ಕೊಟ್ಟಿರುತ್ತಾರೆ, ಪ್ರವಾದನೆ ಕೊಟ್ಟರೆ ತಕ್ಕ ಸಮಯ ನೆರವೇರು. ಆದರೆ ಈ ರೀತಿ ನಿಮ್ಮ ನಂಬಿಕೆ ಹೆಚ್ಚಿಸುವುದು ನಿಮ್ಮ ಜವಾಬ್ದಾರಿ. ನೀವು ಈ ರೀತಿ ಮಾಡುವುದರೆ ನಿಜವೇ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ, ನಂಬಿಕೆ ಇವರಾಗ್ತದೆ. ನಂಬಿಕೆ ಮುಖಾಂತರ ದೇವರಿಗೆ ನೀವು ಸ್ತೋತ್ರ ಸಲ್ಲಿಸ್ತೀರಿ ಮತ್ತು ದೇವರು ಮಹಿಮೆ ಹೊಂದುತ್ತಾನೆ ಪರೇ. ದೇವರು ನಮಗೆ ಸ್ತೋತ್ರವಾಗಲಿ ಪರೇ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನವಾಗುವುದರೆ ನಿಮ್ಮ ತಿಳಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಿಂದ ದೇವರೇ, ಯೇಸು ಕ್ರಿಸ್ತನ ನಾಮನ ಸ್ತೋತ್ರ ಕೊಂಡಾಡ್ತಾನೆ. ಈ ಸಂದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡಿದ ಪ್ರಕಾರ ಈ ಕಲಿತ ಪ್ರತಿಯೊಬ್ಬ ವೀಕ್ಷಕರು ಅವರು ತಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿವಂತೆ, ಆ ನಂಬಿಕೆ ಹೆಚ್ಚಾಗುವಂತೆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಅವರಿಗೆ ಕಲಿಸಿಕೊಡಬೇಕಿದ್ದಾವ ಮತ್ತು ಪ್ರತಿಯೊಬ್ಬ ಈ ವೀಕ್ಷಕರು ನಷ್ಟಗೊಬ್ಬ ಅವರ ಜೀವಿತ ಎಲ್ಲ ಕಷ್ಟ, ರೋಗ, ಬಡತನ, ಸಾಲ ಎಲ್ಲ ಕಷ್ಟಗಳಿಂದ ಈ ಭಿಕ್ಷಕರು ನಡೆಸಿಕೊಂಡು ನಮ್ಮನ್ನು ಬಿಡುಗಡೆಗೊಳಿಸ್ತೇನೆ. ಪ್ರತಿಯೊಬ್ಬರಿಗೆ ನಿರ್ದೇವನ್ನ ಆಶೀರ್ವದಿಸು. ಪ್ರತಿಯೊಬ್ಬರಿಗೆ ಸಮಾಧಾನ, ಸಂತೋಷ, ಒಳ್ಳೆ ಆರೋಗ್ಯ, ದೀರ್ಘ ಆಯುಷ್ಯ ಕೂಡ ಬೆಳಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ತಿಳಿಸಿ ಬೆಳಕಲ್ವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರ ಸಂಗಡದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.